ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 4ನೇ ಗುರುವಾರ ಮಾರ್ಗಶಿರ ಮಹಾಲಕ್ಷ್ಮಿಯ ಪೂಜೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತೀನಂತೆ, ಹಾಗೆಯೇ ಸಂಕಲ್ಪವನ್ನು ಸಹ ಹೇಳ್ತೀನಂತೆ. ನೋಡಿರಿ ಸ್ನೇಹಿತರೆ, ಮಾರ್ಗಶಿರ ಮಾಸದಲ್ಲಿ ಗುರುವಾರಗಳು ಮಹಾಲಕ್ಷ್ಮಿಯ ಪೂಜೆಯ ವಿಶೇಷತೆ ಎಲ್ಲವನ್ನು ನಿಮಗೆ ತಿಳಿಸಿದ್ದೀನಿ. ಎಲ್ಲರೂ ಮಾಡ್ತಾ ಬರ್ತಾ ಇದ್ದೀರಾ. ಕೆಲವೊಂದು ವಾರಗಳು ಮಿಸ್ ಆಗಿದರೆ ತೊಂದರೆ ಇಲ್ಲ, ಮಂಗಳವಾರ ಸಹ ಪೂಜೆಯನ್ನು ಮಾಡ್ಕೋಬೋದು. ಅಥವಾ ಒಂದು ವಾರ ಮಾಡಿದ್ದೀವಿ, ಇನ್ನೊಂದು ವಾರ ಮಾಡಲಿಕ್ಕೆ ಆಗಿಲ್ಲ ನಮಗೆ ಅಂದರೆ ಕೊನೆಯ ಗುರುವಾರ ಮಾಡ್ಕೋಬೋದು. 2 ವಾರ ಸಹ ಪೂಜೆಯನ್ನು ಮಾಡ್ಕೋಬೋದು. ನಾಳೆ ಗುರುವಾರ ನೀವು ಕೊನೆಯದಾಗಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಧನುರ್ಮಾಸದಲ್ಲಿ ಕೊನೆಯ ಗುರುವಾರದ ಪೂಜೆ ಬಂದಿದೆ, ಮಹಾಲಕ್ಷ್ಮಿ ಪೂಜೆ. ಹಾಗಾಗಿ ತುಂಬ ವಿಶೇಷ ಫಲವನ್ನು ಪಡೀಬೋದು. ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡ್ರಿ, ಆದಷ್ಟು ಪ್ರಯತ್ನವನ್ನು ಮಾಡಿರಿ ಪೂಜೆ ಮಾಡಲಿಕ್ಕೆ ಅಂತ ಹೇಳ್ತೀನಿ. ಯಾಕಂದರೆ ಇಂಥ ಕೆಲವೊಂದು ಸಮಯಗಳು ನಮಗೆ ಯಾವಾಗಲೂ ಒದಗಿ ಬರೋದಿಲ್ಲ. ಧನುರ್ಮಾಸದಲ್ಲಿ ಅರುಣೋದಯ ಕಾಲಕ್ಕೆ ಲಕ್ಷ್ಮೀನಾರಾಯಣರ ಪೂಜೆ ಎಷ್ಟು ವಿಶೇಷ ಫಲವನ್ನು ಕೊಡುತ್ತೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರ. ಹಾಗಿದ್ದಾಗ ಅದು ಗುರುವಾರದ ದಿವಸ ನಮಗೆ ಮಹಾಲಕ್ಷ್ಮಿ ಪೂಜೆಯನ್ನು ಧನುರ್ಮಾಸದಲ್ಲಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಯಾರೂ ಅದನ್ನು ಮಿಸ್ ಮಾಡ್ಕೋಬಾರ್ದು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆಯನ್ನು ಮಾಡಿರಿ ಅಂತ ಹೇಳ್ತೀನಿ. ಆದಷ್ಟು ಎಲ್ಲರೂ ಒಂದು ದಿವಸ, ಗುರುವಾರ ಕೊನೆಯ ದಿವಸ, ಒಂದೇ ದಿವಸ ಪ್ರಯತ್ನವನ್ನು ಮಾಡಿ ದಯವಿಟ್ಟು ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾಲಕ್ಷ್ಮೀ ದೇವಿ ನಾರಾಯಣ ಸಹಿತ ಪೂಜೆಯನ್ನು ಮಾಡಿರಿ. ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ, ಕಷ್ಟಗಳ ಪರಿಹಾರ ಆಗುತ್ತೆ, ಶುಭವಾಗಿ ನಿಮಗೆ ಎಲ್ಲನೂ ಅನುಕೂಲ ಆಗುತ್ತೆ. ಹಾಗಾಗಿ ಇದು ನಾನು ವಿಶೇಷವಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಲಾಸ್ಟ್ ಗುರುವಾರನೂ ಕೇಳಿದ್ರಿ ಯಾಕೆ ವಿಡಿಯೋ ಹಾಕಿಲ್ಲ ಅಂತ. ಸಂಕಲ್ಪ ಪ್ರತಿ ಬಾರಿ ನಿಮಗೆ ತಿಳಿಸ್ಕೊಡ್ತೀನಿ, ಅದೇ ಪ್ರಕಾರವಾಗಿ ಮಾಡ್ಕೊಳ್ಳೋದು. ತಿಥಿವಾರ ನಕ್ಷತ್ರ ಅಷ್ಟೇ ಚೇಂಜ್ ಆಗ್ತಾ ಇರುತ್ತೆ. ಈ ವಾರ ತುಂಬ ವಿಶೇಷತೆ ಏನು ಅಂದರೆ ಧನುರ್ಮಾಸ ಬಂದಿದೆ, ಕೊನೆಯ ಗುರುವಾರ ಮಹಾಲಕ್ಷ್ಮಿ ಪೂಜೆ ಬೇರೆ ಬಂದಿದೆ. ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಮತ್ತೆ ಹೇಳ್ತಾ ಇದ್ದೀನಿ. ಈಗ 18ನೇ ತಾರೀಕು ಗುರುವಾರ ಮಹಾಲಕ್ಷ್ಮೀ ದೇವಿಯ ಪೂಜೆಯ ಶುಭ ಮುಹೂರ್ತವನ್ನು ಮೊದಲಿಗೆ ನಿಮಗೆ ಹೇಳಿಬಿಡ್ತೀನಂತೆ. ನಿಮಗೆ ಯಾವ ಮುಹೂರ್ತ ಸಮಯ ನಿಮಗೆ ಸರಿ ಹೋಗುತ್ತೋ, ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಳ್ರಿ. ಮೊದಲಿಗೆ ಬ್ರಾಹ್ಮಿ ಮುಹೂರ್ತ 4 ಗಂಟೆ 57 ನಿಮಿಷದಿಂದ 5 ಗಂಟೆ 47 ನಿಮಿಷದ ತನಕ ತುಂಬ ಚೆನ್ನಾಗಿದೆ. ಹಾಗೆಯೇ ನೀವು 6:30, 6:38, 6:40 ತನಕನೂ ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಅಮೃತ ಕಾಲ ಇದೆ 8 ಗಂಟೆ 27 ನಿಮಿಷದಿಂದ ಬೆಳಗ್ಗೆ 10 ಗಂಟೆ 14 ನಿಮಿಷದ ತನಕ ಅಮೃತ ಕಾಲ ಇದೆ. ಈ ಸಮಯನೂ ತುಂಬ ಒಳ್ಳೆಯ ಸಮಯ, ಇದರಲ್ಲೂ ನೀವು ಪೂಜೆಯನ್ನು ಮಾಡ್ಕೋಬೋದು. ಇನ್ನು ಅಭಿಜಿತ್ ಮುಹೂರ್ತ ಇದೆ 11 ಗಂಟೆ 56 ನಿಮಿಷದಿಂದ 12 ಗಂಟೆ 41 ನಿಮಿಷದ ತನಕನೂ ಸಮಯ ತುಂಬ ಚೆನ್ನಾಗಿದೆ. ಈ ಸಮಯದಲ್ಲೂ ಪೂಜೆಯನ್ನು ಮಾಡ್ಕೋಬೋದು. ಗೋಧೂಳಿ ಸಮಯ, ಸಾಯಂಕಾಲ ಯಾರು ಪೂಜೆಯನ್ನು ಮಾಡ್ತೀರೋ ಬೆಳಗ್ಗೆಯಿಂದ ಹಾಲು ಹಣ್ಣು ತಗೊಂಡು ಉಪವಾಸ ಇದ್ದು ಅನ್ನವನ್ನು ತಿನ್ನಬಾರ್ದು, ಮೊಸರೆ ಪದಾರ್ಥಗಳನ್ನು ತಿನ್ನಬಾರ್ದು. ಆದಷ್ಟು ಬೇಯಿಸಿರೋದು, ಉಪ್ಪಿಟ್ಟು, ಸಜ್ಜಿಗೆ, ಅವಲಕ್ಕಿ, ಚಪಾತಿ ಈ ಥರದ್ದೇನು ತಿಂದೇನೆ ಹಾಲು ಹಣ್ಣನ್ನು ತಗೊಂಡು ಉಪವಾಸ ಇದ್ದು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡೋದು ಸಹ ತುಂಬ ಶ್ರೇಷ್ಠವಾದದ್ದು. ಈ ಸಮಯದಲ್ಲಿ ಪೂಜೆಯನ್ನು ಮಾಡೋರು ನೋಡ್ರಿ 5 ಗಂಟೆ 56 ನಿಮಿಷದಿಂದ ಸಂಜೆ 6 ಗಂಟೆ 22 ನಿಮಿಷದ ತನಕನೂ ತುಂಬ ಚೆನ್ನಾಗಿದೆ. ಗೋಧೂಳಿ ಸಮಯ, ಮಹಾಲಕ್ಷ್ಮೀ ದೇವಿ ಮನೆಗೆ ಬರುವಂಥ ಸಮಯ. ಆವಾಗೂ ನೀವು ಪೂಜೆಯನ್ನು ಮಾಡ್ಕೋಬೋದು. ಕೆಲಸಗಳಿಗೆ ಹೋಗೋರಿಗೆ ಅನುಕೂಲ ಇಲ್ಲ ಅಂದರೆ ಸಂಜೆ ಮಾಡ್ಕೊಳ್ರಿ. ಮತ್ತು ಇನ್ನೊಂದು ವಿಶೇಷವಾದಂಥ ಮುಹೂರ್ತವನ್ನು ಹೇಳ್ತೀನಿ. ಈ ಒಂದು ಗುರುವಾರ 18ನೇ ತಾರೀಕು ಸರ್ವಾರ್ಥ ಸಿದ್ಧಿ ಯೋಗ ಇದೆ. ಇದು ಯಾವಾಗಲೂ ಬರೋದಿಲ್ಲ, ಯಾವಾಗೋ ಒಂದು ಸಮಯಗಳಲ್ಲಿ ದಿನಗಳಲ್ಲಿ ಬರುತ್ತೆ. ಸರ್ವಾರ್ಥ ಸಿದ್ಧಿ ಯೋಗ ಬಂದಿದೆ ಗುರುವಾರದ ದಿವಸ ಬೆಳಗ್ಗೆ 6 ಗಂಟೆ 38 ನಿಮಿಷದಿಂದ ಹಿಡಿದು ಸಂಜೆ 8 ಗಂಟೆ 7 ನಿಮಿಷದ ತನಕನೂ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಯಾವಾಗಲಾದರೂ ಪೂಜೆಯನ್ನು ಮಾಡ್ಕೋಬೋದು. ಹಾಗಾಗಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ, ಈ ಸಮಯಗಳನ್ನು ಬರೆದಿಟ್ಕೊಳ್ರಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ. ಸರ್ವಾರ್ಥ ಸಿದ್ಧಿಯೋಗ ಬೆಳಗ್ಗೆ 6 ಗಂಟೆ 38 ನಿಮಿಷದಿಂದನೂ 8 ಗಂಟೆ 7 ನಿಮಿಷದ ತನಕನೂ ಇರುತ್ತೆ ಸಂಜೆ. ಹಾಗಾಗಿ ಈ ಸಮಯದಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು. ಇದಿಷ್ಟು
18ನೇ ತಾರೀಕು ಕೊನೆಯ 4ನೇ ಗುರುವಾರ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆಗೆ ಸಮಯವನ್ನು ತಿಳಿಸಿದ್ದೀನಿ. ಇನ್ನೂ ಒಂದು ನಿಮಗೆ ಹೇಳಬೇಕು ಅಂದರೆ, ಆದಷ್ಟು ಧನುರ್ಮಾಸದಲ್ಲಿ ನಾವು ಬೆಳಗಿನ ಪೂಜೆಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಸೂರ್ಯೋದಯದ ನಂತರವಾಗಿ ಮಾಡುವಂಥ ಪೂಜೆ ನಿಷ್ಫಲ ಅಂತ ಶಾಸ್ತ್ರಗಳು ತಿಳಿಸ್ತವೆ. ಹಾಗಾಗಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳ್ರಿ. ಆದರೆ ಈ ಮಹಾಲಕ್ಷ್ಮಿ ಪೂಜೆಯನ್ನು ಗೋಧೂಳಿ ಸಮಯದಲ್ಲೂ ಮಾಡ್ಬೋದು. ಭಗವಂತನ ಪೂಜೆ ಬೆಳಗ್ಗೆ ಮಾಡಿಕೊಂಡು ಗೋಧೂಳಿ ಸಮಯದಲ್ಲಿ ನೀವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು. ಹಾಗಾಗಿ ಇದಷ್ಟು ಮುಹೂರ್ತಗಳನ್ನು ಕೊಟ್ಟಿದ್ದೀನಿ. ಭಗವಂತನ ಪೂಜೆಗೆ ಮಾತ್ರ ನಾವು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಮಾಡಬೇಕು. ಇನ್ನು ಸಮಯದ ಅಭಾವಗಳಿದ್ದವರು, ಕೆಲಸಗಳಿಗೆ ಹೋಗೋರು, ಇನ್ನೇನೋ ತೊಂದರೆಗಳಿದ್ದವರು, ಪುಟ್ಟ ಮಕ್ಕಳಿರೋರು, ಅನುಕೂಲ ಆಗದೇ ಇರೋರು ಬೆಳಗ್ಗೆ ನೀವು ಭಗವಂತನ ಪೂಜೆಯನ್ನು ಮುಗಿಸ್ಕೊಂಬಿಡ್ರಿ. ಕೃಷ್ಣ ವಿಷ್ಣುವಿನ ಪೂಜೆಯನ್ನು ಮಾಡಿಕೊಳ್ಳ್ರಿ ಬ್ರಾಹ್ಮಿ ಮುಹೂರ್ತದಲ್ಲಿ. ನಂತರದಲ್ಲಿ ನೀವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು, ತೊಂದರೆ ಇಲ್ಲ. ಹೀಗೆ ಸಮಯವನ್ನು ನೋಡಿಕೊಂಡು ನೀವು ಈ ವಾರ ಕೊನೆಯ ವಾರ ತಪ್ಪದೇ ಎಲ್ಲರೂ ಮಾಡಿರಿ ಅಂತ ಹೇಳ್ತೀನಿ. ಯಾಕಂದರೆ ಕೆಲವೊಂದು ಸಮಯಗಳನ್ನು ನಾವು ಮಿಸ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ನಮಗೆ ಸಿಗೋದಿಲ್ಲ. ನಮಗೆ ಯಾವಾಗ ಸಮಯ ಸಿಗುತ್ತೋ ಅದನ್ನು ನಾವು ಉಪಯೋಗ ಮಾಡಿಕೊಂಡು ನಮ್ಮ ಕಷ್ಟಗಳ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಏನಾದರೂ ಅನುಕೂಲ ಮಾಡಿಕೊಂಡು ಒಂದು ದಿನ ಪೂಜೆ ಮುಗಿಸ್ಕೊಳ್ರಿ ಅಂತ ಹೇಳ್ತೀನಿ. ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದನ್ನ ಮಿಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅನಿಸುತ್ತೆ ನಮಗೆ, ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡ್ವಲ್ಲ, ಪೂಜೆ ಮಾಡ್ಕೋಬೇಕಿತ್ತು, ಇಷ್ಟೊಂದು ಮಹತ್ವ ಇದೆ ಅಂತ ನಮಗೆ ಗೊತ್ತಾದ ಮೇಲೆ ತುಂಬ ಬೇಸರ ಆಗುತ್ತೆ. ಅದನ್ನು ನೀವು ಮಾಡ್ಕೋಬೇಡ್ರಿ ಅಂತ ನಾನು 2 ದಿನದ ಮುಂಚೆನೇ ತಿಳಿಸ್ತಾ ಇದ್ದೀನಿ. ಇಷ್ಟು ದಿನ ನಮಗೆ ಮಾಡೋದಕ್ಕಾಗಿಲ್ಲ ಅಂದವರು ಸಹ ಒಂದು ಪೂಜೆಯನ್ನಾದರೂ ಕೊನೆಯ ಗುರುವಾರ ಮಾಡ್ಕೋಬೋದು. ಈ ಒಂದು ಧನುರ್ಮಾಸದಲ್ಲಿ ಭಗವಂತನ ಪೂಜೆಗೆ ಎಷ್ಟು ಮಹತ್ವ ಇದೆಯೋ ಲಕ್ಷ್ಮೀ ದೇವಿಯ ಪೂಜೆಗೂ ಅಷ್ಟೇ ಮಹತ್ವ ಇದೆ. ಹಾಗಾಗಿ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ, ಭಗವಂತನ ಅನುಗ್ರಹಕ್ಕಾಗಿ ತಪ್ಪದೇ ಈ ಒಂದು ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮುಗಿಸ್ಕೊಳ್ರಿ ಅಂತ ಹೇಳ್ತೀನಿ. ಈಗ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತ ವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ವಿಶ್ವಾವಸುನಾಂ ಸಂವತ್ಸರೆ ದಕ್ಷಿಣಾಯಣೆ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷೆ ಚತುರ್ದಶಿ ತಿಥಿ ಅನುರಾಧ ನಕ್ಷತ್ರ ಧೃತಿ ಯೋಗ ಭದ್ರಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಅಸ್ಮಾಕಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ದುರಿತೋಪಶಾಂತ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಸಮಸ್ತ ಅಭ್ಯುದಯಾರ್ಥಂಚ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಯಾವಜ್ಜೀವನ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಇಷ್ಟಕಾಮ್ಯಾರ್ಥ ಸಿದ್ಧ್ಯರ್ಥಂ ಅಸ್ಮದ್ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಸ ನಿಯಾಮಕ ಶ್ರೀ ಶ್ರೀ ಕೇಶವರೂಪಿ ಪರಮಾತ್ಮ ಪ್ರೀತ್ಯರ್ಥಂ ಶ್ರೀ ಮಾರ್ಗಶಿರ ಮಾಸ ಪ್ರಯುಕ್ತ ಶ್ರೀ ಮಾರ್ಗಶಿರ ಮಹಾಲಕ್ಷ್ಮಿ ಪ್ರೀತ್ಯರ್ಥಂ ಯಥಾಶಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಮಹಾಲಕ್ಷ್ಮಿ ಪೂಜಾಂಚ ಕರಿಷ್ಯೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಬಿಟ್ಬಿಡ್ರಿ. ವಿಷ್ಣುವಿನ ಪ್ರೇರಣೆಯಿಂದ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾಯಿದ್ದೀವಿ, ವಿಷ್ಣುವಿನ ಪ್ರೀತಿಗಾಗಿ ಮಾಡ್ತಾಯಿದ್ದೀವಿ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಡ್ರಿ ಸ್ನೇಹಿತರೆ. ಮೊದಲಿಗೆ ವಿಷ್ಣುವಿನ ಪೂಜೆಯನ್ನು ಮುಗಿಸ್ಕೊಂಡು ನಂತರ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡ್ಕೋಬೇಕು. ಯಾವತ್ತೂ ಬರೀ ನಾವು ಲಕ್ಷ್ಮೀದೇವಿಯ ಆರಾಧನೆ ಮಾಡಿದ್ರೆ ನಮಗೆ ಲಕ್ಷ್ಮೀದೇವಿ ಒಲಿಯೋದಿಲ್ಲ. ಭಗವಂತನ ಪೂಜೆ ಮಾಡದೇ ಇದ್ದರೆ ಲಕ್ಷ್ಮೀದೇವಿಗೆ ಪ್ರೀತಿ ಆಗೋದಿಲ್ಲ. ಹಾಗಾಗಿ ಭಗವಂತನ ಪೂಜೆ ಆದಮೇಲೆ ಲಕ್ಷ್ಮೀದೇವಿ ಪೂಜೆ. ಆ ರೀತಿಯಾಗಿ ಧನುರ್ಮಾಸದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಕೊಳ್ಳ್ರಿ. ಮತ್ತು ಲಕ್ಷ್ಮೀನಾರಾಯಣರ ಪ್ರೀತಿಗಾಗಿ ಹುಗ್ಗಿಯನ್ನು ನೈವೇದ್ಯ ಮಾಡಿರಿ ವಿಷ್ಣುವಿಗೂ ಮತ್ತು ಮಹಾಲಕ್ಷ್ಮೀ ದೇವಿಗೂ. ಹಾಗೆಯೇ ಸ್ವಲ್ಪ ಸಿಹಿ ಪೊಂಗಲನ್ನು ಮಾಡಿ ಮಹಾಲಕ್ಷ್ಮೀ ದೇವಿಗೆ ಕೊನೆಯದಾಗಿ ನೈವೇದ್ಯವನ್ನು ಮಾಡಿ, ಅಡುಗೆಯನ್ನು ಸಹ ಮಾಡ್ಬೋದು, ಹೋಳಿಗೆಯನ್ನು ಮಾಡ್ಬೋದು ಮಹಾಲಕ್ಷ್ಮಿಗೆ. ಏನಂದರೆ ನಿಮಗೆ ಸಮಯದ ಅಭಾವ ಇದ್ದರೆ ಮಾತ್ರ ಈ ರೀತಿಯಾಗಿ ಹುಗ್ಗಿ ಮತ್ತು ಸಿಹಿ ಪೊಂಗಲ್ ಅಂತ ಹೇಳಿದ್ದೀನಿ. ನಿಮ್ಮ ಅನುಕೂಲ ಇತ್ತು ಅಂದರೆ ಹೋಳಿಗೆಯನ್ನು ಮಾಡಿ ಸಹ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡ್ಬೋದು. ಹುಗ್ಗಿಯನ್ನಂತೂ ಕಂಪಲ್ಸರಿ ಮಾಡಲೇಬೇಕು. ಅದ್ರ ಜೊತೆಗೆ ಏನಾದರೂ ಸಿಹಿ ಅಂತಂದರೆ ನಿಮ್ಗೆ ಏನು ಅನುಕೂಲನೋ ಅದನ್ನು ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಮಾಡಿರಿ. ಇನ್ನೂ ಒಂದು ವಿಶೇಷವಾದಂಥ ವಿಷಯ ತಿಳಿಸ್ಬೇಕು. ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ತಪ್ಪದೇ ಮಾಡಿಕೊಳ್ಳ್ರಿ. ಅದು ದ್ವಾದಶ ಸ್ತೋತ್ರ ಹೇಳ್ಕೊಟ್ಟಿದ್ದೀನಲ್ಲ, ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರ ಧನುರ್ಮಾಸದಲ್ಲಿ ಹೇಳ್ತಕ್ಕಂಥದ್ದು.
ಅದು ತುಂಬ ವಿಶೇಷ ಫಲವನ್ನು ಕೊಡುತ್ತೆ ಸ್ನೇಹಿತರೆ. ತಪ್ಪದೇ ದಿನನಿತ್ಯವಾಗಿ ಹೇಳಬೇಕು. ಕೆಲವರು ಮೆಸೇಜ್ ಹಾಕ್ತಾಯಿದ್ದೀರಾ 5 ಡೇಸ್ ಹೇಳ್ಬೋದಾ, 5 ದಿನಗಳು ಹೇಳ್ಬೋದಾ ಅಂತ. ಯಾಕೆ 5 ದಿನ ಅಂತ ನೀವು ಮೆನ್ಷನ್ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಪ್ರತಿದಿನ ಧನುರ್ಮಾಸ ಮುಗಿಯೋ ತನಕನೂ ಸ್ತೋತ್ರವನ್ನು ತಪ್ಪದೇ ಹೇಳಬೇಕು. ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ. ಅಷ್ಟು ವಿಶೇಷವಾದಂಥ ಸ್ತೋತ್ರ ಅದು. ಹಾಗಾಗಿ ಮಹಾಲಕ್ಷ್ಮೀ ದೇವಿಗೆ ಗುರುವಾರದ ದಿವಸ ಕುಂಕುಮಾರ್ಚನೆಯನ್ನು ತಪ್ಪದೇ ಮಾಡ್ಕೊಳ್ರಿ. ಈ ಒಂದು ಸ್ತೋತ್ರವನ್ನು ಹೇಳ್ತಾ, ಈ ಒಂದು ಲಕ್ಷ್ಮೀ ದ್ವಾದಶ ಸ್ತೋತ್ರವನ್ನು ಹೇಳ್ತಾ ಮಹಾಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ರಿ. ಕೊನೆಯದಾಗಿ ಆ ಕುಂಕುಮವನ್ನು ನಿಮ್ಮ ಹಣೆಗೆ ಇಟ್ಕೊಳ್ರಿ. ನಂತರ ದಿನನಿತ್ಯವಾಗಿ ಅದನ್ನು ಕುಂಕುಮವನ್ನು ಹಣೆಗೆ ಇಟ್ಕೊಳ್ಳೋದಕ್ಕೆ ಬಳಸ್ಕೊಳ್ರಿ. ಇದಿಷ್ಟು ಗುರುವಾರದ ದಿವಸ, ಕೊನೆಯ ಗುರುವಾರ, ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ಧ್ಯಾನ ಶ್ಲೋಕವನ್ನು ಹೇಳ್ತೀನಂತೆ, ಅದನ್ನು ಸಹ ಮಹಾಲಕ್ಷ್ಮಿಯ ಪೂಜೆ ಮಾಡುವಾಗ ಮೊದಲನೇದಾಗಿ ಹೇಳ್ಕೋಬೇಕು. ಧ್ಯಾನ ಶ್ಲೋಕ ಹೀಗಿದೆ: ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದಾ ಅಂತ ಹೇಳಿಕೊಂಡು ಮಹಾಲಕ್ಷ್ಮಿಯ ಪೂಜೆಯನ್ನು ಶುರು ಮಾಡಿರಿ ಅಂತ ಹೇಳ್ತೀನಿ. ಭಕ್ತಿಯಿಂದ ಧ್ಯಾನವನ್ನು ಮಾಡಿಕೊಂಡು ಆವಾಹನೆಯನ್ನು ಮಾಡಬೇಕು. ಶ್ರೀ ಮಹಾಲಕ್ಷ್ಮೀ ನಮಃ ಧ್ಯಾನಂ ಸಮರ್ಪಯಾಮಿ, ಆವಾಹನಾರ್ತೆ ಅಕ್ಷತಾಂ ಸಮರ್ಪಯಾಮಿ, ಆಸನಾರ್ತೆ ಅಕ್ಷತಾಂ ಸಮರ್ಪಯಾಮಿ ಅಂತ ಹೇಳಿ ಆಸನವನ್ನು ಕೊಟ್ಟು ಕೂಡಿಸಿ ಮತ್ತು ಪಾದವನ್ನು ತೊಳಿಬೇಕು. ಒಂದು ಉದ್ದರಣೆ ನೀರನ್ನು ತೋರಿಸಿ ನಂತರ ಅರ್ಘ್ಯವನ್ನು ಕೊಡಬೇಕು. ಒಂದು ಉದ್ದರಣೆ ನೀರನ್ನು ಪಾತ್ರೆಗೆ ಬಿಡಬೇಕು. ಆಮೇಲೆ ಆಚಮನಕ್ಕೆ ಮಹಾಲಕ್ಷ್ಮೀ ದೇವಿಗೆ 3 ಬಾರಿ ನೀರನ್ನು ತೋರಿಸಿ ಒಂದು ಪಾತ್ರೆಗೆ ಬಿಡಬೇಕು. ನಂತರ ಶುದ್ಧೋದಕ ಸ್ನಾನ ಅಂತ ಹೇಳಿ ಒಂದು ಹೂವನ್ನು ನೀರಿನಲ್ಲಿ ಹತ್ತಿ ಪ್ರೋಕ್ಷಣೆಯನ್ನು ಮಾಡಬೇಕು. ನಂತರ ಗೆಜ್ಜೆ ವಸ್ತ್ರ 18+2 ಏರಿಸ್ಕೋಬೋದು. ಮಹಾಲಕ್ಷ್ಮೀ ದೇವಿ ವಿಷ್ಣು ದೇವರನ್ನು ಫೋಟೋ ಇಟ್ಕೊಂಡು ಪೂಜೆ ಮಾಡೋದಿತ್ತು ಅಂದರೆ, ವೆಂಕಟರಮಣ, ಪದ್ಮಾವತಿ ಈ ರೀತಿ ಫೋಟೋ ಇಟ್ಟು ಅಂದರೆ 24+2 ಗೆಜ್ಜೆ ವಸ್ತ್ರವನ್ನು ಏರಿಸ್ಕೋಬೇಕು. ನಂತರ ಅರಿಶಿನ, ಕುಂಕುಮ, ಗಂಧದಿಂದ ಅರ್ಚನೆಯನ್ನು ಮಾಡಿರಿ, ಏರಿಸ್ರಿ. ನಂತರ ಹೂವನ್ನು ಏರಿಸ್ರಿ, ಪರಿಮಳ ಭರಿತವಾದದ್ದು. ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಳ್ರಿ, ಅರ್ಚನೆಯನ್ನು ಮಾಡಿಕೊಳ್ಳ್ರಿ. ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಎಲ್ಲವನ್ನು ಮಾಡಿಕೊಂಡು ಧೂಪ, ದೀಪ, ತುಪ್ಪದ ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿಡಬೇಕು 2. ನಂತರ ನೈವೇದ್ಯವನ್ನು ಮಾಡಿ ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡಿರಿ. ನಾರಾಯಣ ಸಮೇತ ಮಹಾಲಕ್ಷ್ಮಿಗೆ ಆರತಿಯನ್ನು ಮಾಡಿ ಕೊನೆಯದಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ರಿ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ಮಹಾಲಕ್ಷ್ಮಿಗೆ ನಮಸ್ಕಾರವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ರಿ. ಇದಿಷ್ಟು ಪೂಜೆ ಮಾಡುವಂಥ ವಿಧಾನ. ಆಯಿತಾ ಸ್ನೇಹಿತರೆ? ಸಿಂಪಲ್ಲಾಗಿ ನಿಮಗೆ ತಿಳಿಸಿದ್ದೀನಿ. ಹಿಂದೆನೂ ಒಂದು ಸಲ ಹೇಳ್ಕೊಟ್ಟಿದ್ದೀನಿ. ಅದೇ ಪ್ರಕಾರವಾಗಿ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಡೇ ಶುಕ್ರವಾರ ಕಳಸವನ್ನು ಕದಲಿಸ್ಬೇಡ್ರಿ. ಮಾರನೇ ದಿವಸ ಅಂದರೆ ಶನಿವಾರ ಬೆಳಗ್ಗೆ ನೀವು ಕಳಸವನ್ನು ಕದಲಿಸಿ ಎಲ್ಲವನ್ನು ತೆಕ್ಕೋಬೋದು. ಭಗವಂತನನ್ನು, ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿರಿ. ಪ್ರತಿ ವರ್ಷವೂ ಇದೇ ರೀತಿಯಲ್ಲಿ ನನ್ನಿಂದ ಪೂಜೆಯನ್ನು ತಗೊಂಡು ನನಗೆ ಅನುಗ್ರಹವನ್ನು ಮಾಡಿರಿ ಅಂತ ಹೇಳಿ ಬೇಡಿಕೊಂಡು ನಮಸ್ಕಾರವನ್ನು ಮಾಡಿರಿ. ನಿಮ್ಮ ಎಲ್ಲ ಕಷ್ಟಗಳು ನಿರ್ಮೂಲನೆ ಆಗುತ್ತೆ, ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳ್ತಾ ಎಲ್ಲರೂ ತಪ್ಪದೆ ಮಹಾಲಕ್ಷ್ಮೀ ದೇವಿಯ ಗುರುವಾರದ ದಿವಸ ಮಾಡ್ತಕ್ಕಂಥ ಪೂಜೆ ಮಿಸ್ ಮಾಡ್ಕೋಬೇಡ್ರಿ ಅಂತ ಮತ್ತೆ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.